ಆಹಾ 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 ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗ ನಾವು ಈ ತರಗತಿಯಲ್ಲಿ ವಚನಗಳ ಬಗ್ಗೆ ನೋಡಿದ್ವಿ ಹೌದಲ್ಲ. ವಚನಗಳು ಎಷ್ಟು ವಿಧ? ಏಕವಚನ ಅಂದ್ರೆ ಎಷ್ಟು? ಬಹುವಚನ ಅಂದ್ರ ನಾವ್ ಏನೇನ್ ಬರ್ತೀವಿ ಬಹುವಚನದಾಗ? ಅದಕ್ಕಾಗಿ ನಾವಿಲ್ಲಿ ಅನೇಕ ಉದಾಹರಣೆಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನ ಇಲ್ಲಿಟ್ಟಿದ್ದೀನಿ. ಈ ವಸ್ತುಗಳನ್ನು ಬಳಸಿ ನಾವು ಏಕವಚನ ಮತ್ತು ಬಹುವಚನವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಉದಾಹರಣೆಗೆ ನಾನು ಇಲ್ಲಿ ಒಂದು ತೋರಿಸ್ತೀನಿ. ಇದೇನಿದು? ಪೆನ್ನು. ಪೆನ್ನಿಗೆ ಬಹುವಚನ ಪೆನ್ನುಗಳು. ಎಲ್ಲೈತಿ? ಪೆನ್ನುಗಳು. ಅದರ ಪೆನ್ನು ಪೆನ್ನುಗಳು. ಏಕವಚನ ಪೆನ್ನು, ಬಹುವಚನ ಪೆನ್ನುಗಳು. ಸ್ಟಾಪ್ ಮಾಡೋದನ್ನ. ಇದು ಹಣ್ಣು ಏಕವಚನ, ಅದರ ಬಹುವಚನ ಹಣ್ಣುಗಳು. ಹಣ್ಣುಗಳು. ಲೋಟ ಏಕವಚನ, ಅದರ ಬಹುವಚನ ಲೋಟಗಳು. ಲೋಟ. ಸೌರ್ ಹೇಳ. ಕಲ್ಲು ಏಕವಚನ, ಅದರ ಬದಲು ಕಲ್ಲು. ಬಹುವಚನ ರೂಪ ಕಲ್ಲುಗಳು. ಕಲ್ಲು. ಕಲ್ಲುಗಳು ಅನ್ನ. ಎಸ್. ಪೀಪಿ, ಇದರ ಬಹುವಚನ ಪೀಪಿಗಳು. ಪೀಪಿ. ಪೀಪಿಗಳು. ಕಡ್ಡಿ ಏಕವಚನ, ಅವು ಕಡ್ಡಿಗಳು ಬಹುವಚನ. ಕಡ್ಡಿಗಳು ಏಕವಚನ, ಬಹುವಚನ ರೂಪ ಪುಸ್ತಕಗಳು. ಪುಸ್ತಕ. ಪುಸ್ತಕಗಳು. ಗೊಂಬೆ ಏಕವಚನ, ಅದರ ಬಹುವಚನ ರೂಪ ಗೊಂಬೆಗಳು. ಗೊಂಬೆ. ಗೊಂಬೆಗಳು. ಏಕವಚನ, ಅದರ ಬಹುವಚನ ಹೂಗಳು. ಬಾಟಲ್ ಏಕವಚನ, ಬಾಟಲ್ಗಳು. ಬಾಟಲ್ಗಳು. ಬಾಟಲ್ ಏಕವಚನ, ಇದರ ಬಹುವಚನ ಬಿಸ್ಕೆಟ್ ಬಾಂಡಲ್ಗಳು. ಬಾಂಡಲ್. ಎಲೆ ಏಕವಚನ, ಇದು ಬಹುವಚನ ಎಲೆಗಳು. ಎಲೆ. ಎಲೆಗಳು. ಚಪಾತಿ ತೊಡಲಿ. ಹಣ್ಣುಗಳು. ಲೋಟ. ಲೋಟಗಳು. ಕಲ್ಲು. ಕಲ್ಲುಗಳು. ಪೀಪಿ. ಪೀಪಿಗಳು. ಕಡ್ಡಿ. ಕಡ್ಡಿಗಳು. ಎಲೆ. ಎಲೆಗಳು. ಬಿಸ್ಕಟ್ ಬಂಡಲ್. ಬಿಸ್ಕಟ್ ಬಂಡಲ್ಗಳು.
ಆಹಾ 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 ಆಹಾ